ಗುರುಗಳು ಹೆಂಗಿರ್ತಾರ ನಿಮಗೆ ಹೇಳ್ತೀನಿ. ಅವರ ಶಿಷ್ಯ ಮನೆಯೊಳಗೆ ಬಹಳ ಪವಿತ್ರ ಭಾವದಿಂದ ಗುರುಗಳನ್ನು ಸ್ಮರಿಸ್ತಿದ್ದ. ಅವ ಅವ್ರ ಮನೆ ಗುರುಗಳಾಗಿದ್ರು, ಅವ್ರನ್ನ ವರ್ಷಕ್ಕೊಮ್ಮೆ ಕರಿತಿದ್ದ. ಹೋಗಿ ಬಿನ್ನ ಹಾಕೊಟ್ಟು, ಯಪ್ಪ ನೀವು ಬರ್ಬೇಕ್ರಿ, ಬಂದು ನಮಗೆ ಆಶೀರ್ವಾದ ಮಾಡ್ಬೇಕು, ತಾವು ಲಿಂಗ ಪೂಜೆ ಮಾಡ್ಕೋಬೇಕು, ಬಿನ್ನಹ ಮಾಡ್ಬೇಕು ಅಂತ ಹೇಳಿ ಅರಿಕೆ ಮಾಡ್ಕೋತಿದ್ದ. ಗುರುಗಳು ಬರ್ತಿದ್ರು. ಗುರುಗಳು ಬಂದು ಪೂಜಾ ಪ್ರಸಾದ ಮಾಡಿದ್ರು ಅಂತಂದ್ರ ಹೋಗೋ ಸಂದರ್ಭದೊಳಗ ಒಂದು ಪದ್ಧತಿ ನೇಮ ಹಾಕೊಂಡಿದ್ದ. ಅವನು ಏನ್ ಮಾಡಿದ್ದ, ಗುರುಗಳು ಬಂದ್ರು ಅಂತಂದ್ರ ಪೂಜಾ ಪ್ರಸಾದ ಮಾಡಿದ್ರೆ 1,000 ರೂಪಾಯಿ ಕೊಡೋದು, 1,001 ರೂಪಾಯಿ, ಒಂದು ಚೀಲ ಜ್ವಾಳ ಕೊಡೋದು ಮಠಕ್ಕೆ. ಇದಿಷ್ಟು ಪದ್ಧತಿ ಹಾಕೊಂಡಿದ್ದವ. ವರ್ಷ ಬರ್ತಿದ್ರು, ವರ್ಷ ಹೋಗ್ತಿದ್ರು. ಇವನಿಗೆ ಏನೋ ಸ್ವಲ್ಪ ಬಹಳ ತ್ರಾಸ ಆಯ್ತು, ಜೀವನದೊಳಗ ಬಹಳ ನೋವಾಯ್ತು, ಏನೋ ಅಷ್ಟ ಸಂಸಾರದ ಬಗ್ಗೆ ಬಹಳಷ್ಟು ಜಂಜಾಟದೊಳಗ ಬಿದ್ದ. ಗುರುಗಳನ್ನು ಕರೆದು ಮರೆಸ್ದ. ಒಂದು 10 ವರ್ಷ ಆತು ಗುರುಗಳನ್ನ ಮರೆತ ನಂತರ ಮತ್ತಷ್ಟು ಕಾಡಾಟಗಳು ಹೆಚ್ಚಾಗತ್ತು. ಅವಾಗ ಹೋಗಿ ಒಬ್ಬ ಜ್ಯೋತಿಷಿಗಳನ್ನು ಕೇಳಿದವ, ನನಗೆ ಬಹಳ ತ್ರಾಸ ಆಕತೈತ್ರಿ, ಏನ್ ಮಾಡ್ಬೇಕು, ಸ್ವಲ್ಪ ಏನಾದ್ರೂ ಇದಕ್ಕೆ ಪರಿಹಾರ ಹೇಳ್ರಿ ಅಂತಂದ. ಅವಾಗ ಅವ್ರು ಹೇಳಿದ್ರು, ನೋಡಪ್ಪ, ನಿಮ್ಮ ಮನಿ ಗುರುಗಳನ್ನ ಕರೆಸು, ಅವ್ರು ಪ್ರಸಾದ ಪೂಜೆ ಮಾಡ್ಕೊಂಡ್ರು ಅಂದ್ರೆ ಎಲ್ಲಾ ಚಲೋ ಆಗ್ತೈತಿ ಅಂತ ಹೇಳಿದ್ರಂತ. ಓಹೋ, ಪ್ರತಿ ವರ್ಷ ಕರೆಸ್ತಿದ್ನಿ ಗುರುಗಳನ್ನ, ಈಗ 10 ವರ್ಷ ಆತ್ ಕರ್ಸೋದು ಬಿಟ್ಟೇನಿ. ಬಹುಶಃ ಅದಕ್ಕ ನಮ್ಮ ಗುರುಗಳು ನಮ್ಮನ್ನ ಕಾಡಾಕತ್ತಾರ ಕಾಣ್ತೈತಿ ಅಂತ ಹೇಳಿ ಸೀದಾ ಅವ್ರೇನು ಹೇಳಿದ್ರಲ್ಲ, ಹೇಳಿದ ತಕ್ಷಣ ಸೀದಾ ಮಠಕ್ಕೆ ಬಂದ. ಮಠಕ್ಕೆ ಬಂದು ನಮಸ್ಕಾರ ಮಾಡಿ, ಬುದ್ಧಿ ಕ್ಷಮಾ ಮಾಡ್ರಿಪ್ಪ, ತಾವು ಮನೆಗೆ ಬರಬೇಕು, ಭಿನ್ನ ತೀರಿಸ್ಬೇಕು ಅಂತಂದಾಗ, ಆಯ್ತಪ್ಪ ಮತ್ ಈಗ ನೆನಪಾತಿ ನಿನಗಂತ ಗುರುಗಳು ಕೇಳಿದ್ರು. ಹ್ಞೂನ್ರಿಪ್ಪ, ಯಾವುದೋ ಒಂದು ಗದ್ದಲದೊಳಗ ತ್ರಾಸ ಭಾಳ ಆಗಿತ್ರಿಪ್ಪ, ಬಹಳ ನೋವಾಗಿತ್ರಿ, ಅದಕ್ಕೆ ಕ್ಷಮಾ ಮಾಡ್ಬೇಕು. ನಾ ತಪ್ಪು ಮಾಡಿದ್ರ ನೀವ ನಮ್ಮ ಅಪ್ಪ ಇದ್ದಂಗ, ನಮಗ್ ನೀವ ಕ್ಷಮಾ ಮಾಡ್ಬೇಕಪ್ಪ ಅಂತೇಳಿ ನಮಸ್ಕಾರ ಮಾಡಿ ಒಂದು ಗುರುಗಳು ತಾರೀಖ್ ಕೊಟ್ರು. ಆ ತಾರೀಕಿನ ದಿವಸ ಗುರುಗಳು ಬಂದ್ರು. ಸ್ನಾನ ಪೂಜೆ ಆಯ್ತೆಲ್ಲ, ಪ್ರಸಾದ ಇವನೇ ಬಡಿಸ್ಲಿಕ್ಕತ್ತಿದ್ದ. ಎಲ್ಲಾ ಪ್ರಸಾದ ಬಡಿಸಿದ ನಂತರ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಗುರುಗಳು ಬಂದ ತಕ್ಷಣ ನಿಮಗೂ ಗೊತ್ತಾಯ್ತು ಬಾಳ ಮಂದಿ ಏನಂತಂದ್ರ ಸಾಷ್ಟಾಂಗ ಹಾಕಿಸ್ತಾರ. ಸಾಷ್ಟಾಂಗ ಹಾಕಿಯಪ್ಪ ಪ್ರಸಾದ ಮಾಡ್ರಿ, ಇವ್ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿಯಪ್ಪ ಪ್ರಸಾದ ಮಾಡ್ರಿ ಅಂತ ಅಂದ. ಹೌದೇನ್ಪ, ನಾ ಬರ್ಲಾರ್ದ ಎಷ್ಟು ವರ್ಷ ಆತು ಅಂದ್ರ ಗುರುಗಳು, ಯಪ್ಪ 10 ವರ್ಷ ಆತ್ರಿ, 10 ವರ್ಷ ಆತ. ಮತ್ 10 ವರ್ಷ ಆತಂದ್ರ ನಾ 10 ವರ್ಷದ ಹಿಂದ್ ಬಂದಾಗ ನೀ ಏನೇನ್ ಮಾಡ್ತಿದ್ದಿ ಅಂತ ಕೇಳಿದ್ರು ಗುರುಗಳು. ಏನಿಲ್ರಿಪ್ಪ, ತಾವು ಬರ್ತಿದ್ರಿ, ಪೂಜೆ ಮಾಡ್ಕೋತಿದ್ರಿ, ಪ್ರಸಾದ ಮಾಡ್ತಿದ್ರಿ, ನಿಮಗ್ ಹೋಗೋ ಮುಂದ 101 ರೂಪಾಯಿ ಕಾಣಿಕೆ ಕೊಡ್ತಿದ್ದೀನ್ರಿ, 1 ಚೀಲ ಜ್ವಾಳ ಕೊಡ್ತಿದ್ದೀನ್ರಿ ಅಂತಂದ. ಹೌದಾ? ಮತ್ತೀಗ ನಾ ಬರ್ಲಾರ್ದ 10 ವರ್ಷ ಆಗೈತಿ, ಮತ್ 10 ವರ್ಷದ ಹೆಣ್ಮಕ್ಳು ಬಾಳ ಶಾನೆ, ಇವ್ ಸುಮ್ ಹಂಗ ಕೂತಾವ್, ಏನ್ ತಿಳಿವಲ್ತಾವ್. ಅದಕ್ಕೆ ನಿಮಗೆಲ್ಲ ಹೋಮ್ ಮಿನಿಸ್ಟರ್ ಅಂದಾರಿವ, ಸುಮ್ಮ ಅಂದಿಲ್ಲ. ಅವು ಕಿಲಿಕೈ ಇರೋದು ಇದೆ. ಇವು ಸುಮ್ಮ ತಲಿ ಎದಕ್ಕೆ ತಿಳ್ಕೊಂಡವ ನಮ್ಮ ಮಂದಿ, ತಲಿ ಎದಕ್ಕ ಟೊಪಿಗೆ ಹಾಕೊಳಕ, ತಲಿ ಎದಕ್ಕ ಪಟಕ ಸುತ್ತಾಕ. ಇವು ಹಂಗಲ್ ತಲಿಗೊಳ್ರಿ, ಇವ್ ತಲಿ ಬಾಳ ಚಂದ. ಇವ್ ತಲಿ ಎದಕ್ಕ ವಿಚಾರ ಮಾಡಾಕ. ಅವ ವಿಚಾರ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ, 10 ವರ್ಷ ಅಂದ್ರೆ 10,000 ರೂಪಾಯಿ ಆಯ್ತು, 10 ಚೀಲ ಜ್ವಾಳ ಆತು. ಅವ ಅಂದ ಗುರುಗಳಿಗೆ, ಯಪ್ಪ ಬಹಳ ತ್ರಾಸ್ದಾಗಿದ್ದೀನ್ರಿ, ಈಗ ಸಾಲ ಸೋಲ ಮಾಡಿ ನಿಮ್ಮನ್ನ ಕರೆಸಿ ಪೂಜೆ ಮಾಡಾಕತ್ತೀನಿಪ್ಪ, ದಯವಿಟ್ಟು ಕ್ಷಮಾ ಮಾಡ್ಬೇಕ್ರಿಪ್ಪ, ಪ್ರಸಾದ ಮಾಡ್ರಿ, ಮತ್ತ ನಾ ನಿಮ್ಗೆ ಇನ್ನೊಮ್ಮೆ ಬಂದು ಮಠಕ್ಕೆ ಕೊಡ್ತೀನ್ರಿ ಅಂತಂದ. ಇಲ್ಲ ಅಂದ್ರು ಗುರುಗಳು. ಹಂಗೆಲ್ಲ ಆಗಂಗಿಲ್ಲ, ನೀ ಅವನು ತಂದು ಕೊಡ್ತೀನಂದ್ರ ಪ್ರಸಾದ ಮಾಡ್ತೀನಿ, ಇಲ್ಲ ಅಂದವ್ರು ಗುರುಗಳು. ಇದೇನಿದು ಬಂದ ಅನ್ನೋ ಹನಿ ಕೈ ಹಚ್ಕೊಂಡು ಕೂತ. ಹೊರಗೆ ಬಂದ. ಹೊಸದಾಗಿ ಲಗ್ನ ಆಗಿತ್ತು, ಮದುವೆ ಆಗಿತ್ತು, ಸೊಸೆ ಬಂದಿಳು. ಯಾಕ್ರಿ ಮಾವಾರಿ ಹಿಂಗ್ ಕೂತೀರಿ, ಏನಾಯ್ತು, ಬಹಳ ಚಿಂತೆ ಒಳಗದಿರಲ್ಲ, ಯಾಕ ಅಂತ ಕೇಳಿದ್ರು. ಏನಿಲ್ವಾ, ಮತ್ ಗುರುಗಳು ಬರ್ಲಾರ್ದ 10 ವರ್ಷ ಆಗೈತಿ, ಮತ್ 10 ವರ್ಷಕ್ಕ ಹಿಂಗಿಂಗ್ ಹೇಳಾಕತ್ತಾರೆಲ್ಲ, ಗುರುಗಳು ಬಂದಾಗ ಇಷ್ಟು ಮಾಡ್ತಿದ್ನ ಅನ್ನೋದು ಖರೆ ಅದ, ಮತ್ ಈಗ ನೋಡಿದ್ರೆ ಹಿಂಗಾಗೈತಿ, ಬಹಳ ತ್ರಾಸ ಆಗೈತಿ, ಹೆಂಗ್ ಮಾಡುದು.
ನಿಮ್ ಪರವಾಗಿ ನಾ ಒಂದು ಮಾತಾಡ್ಲೇನ್ರಿ ಗುರುಗಳಿಗೆ ಅಂದ್ರ ಹ್ಞೂ ಮಾತಾಡುವ, ಒಟ್ಟು ಪ್ರಸಾದ ಮಾಡಿದ್ರೆ ಸಾಕು. ಗುರುಗಳು ಬಂದ್ ನಮಸ್ಕಾರ ಮಾಡಿದಳು. ಯಪ್ಪ ತಾವ್ ಪ್ರಸಾದ ಮಾಡ್ರಿ. ನೀ ಯಾರು ಅಂತ ಕೇಳಿದ್ರು ಗುರುಗಳು. ನಾ ಅವ್ರ ಸೊಸಿ ಇದೇನ್ರಿಪ್ಪ. ಹೌದಾ, ಮತ್ ನಿಮ್ ಮಾವಗ್ ಹೇಳಿದ್ದು ಗೊತ್ತೈತಿಲ್ಲ? ನಮ್ಮ ಮಾವನ ಕಡೆ ಬರ್ತಾನೆ ಇಡ್ಬೋದು, ನನ್ನ ಗಂಡನ ಮನಿ ಕಡೆ ಬರ್ತಾನ ಐತಿ. ನಂದೇನೈತಿಲ್ರಿ, ತವ್ರ ಮನಿ ಬಹಳ ದೊಡ್ಡ ಶ್ರೀಮಂತ ಐತ್ರಿ. ನಿಮಗ್ 10,000 ಅಲ್ಲಿ 20,000 ರೂಪಾಯಿ ಕೊಡ್ತೀನ್ರಿ, 20 ಚೀಲ ಜೋಳ ಕೊಡ್ತೇನ್ರಿ, ಪ್ರಸಾದ ಮಾಡ್ರಿ. ಗುರುಗಳಿಗೆ ಖುಷಿ ಆಯ್ತು. ಆದ್ರ ಅಕ್ಕಿ ಹೇಳಿದ್ಲು, ನೀವು ಬಂದಾಗ ಪ್ರತಿ ವರ್ಷನೂ 4 ಹೋಳಿಗೆ, 2 ಚಮಚೆ ಅನ್ನ, 4 ಚಪಾತಿ, 1 ಗ್ಲಾಸ್ ಹಾಲ ಇಟ್ಟೆಲ್ಲ ತಗೋತಿದ್ರಂತ. ಮತ್ ನೀವು 10 ವರ್ಷದ ಒಮ್ಮೆ ನಮ್ಮ ಮನೆ ಕಡೆ ಎಲ್ಲ ಶ್ರೀಮಂತಿಕೆ ಐತ್ರಿ, ನಾವು ನಿಮಗೆ 20 ಚೀಲ ಜೋಳ ಕೊಡ್ತೀವಿ, ಚಿಂತೆ ಮಾಡಬೇಡ್ರಿ, ನೀವು ಇಟ್ಟು ತಗೊಳ್ರಿ. ಅವ ಅಂದ 40 ಹೋಳಿಗೆ, 40 ಚಪಾತಿ, 20 ಚಮಚೆ ಅನ್ನ. ನಡಿ ಆ ಕಡೆ, ನೀ ಎಲ್ಲಿಂದ ಬಂದಿ ನಡಿ ಅಂತ ಅಂದು ಗುರುಗಳು ಸುಮ್ ಪ್ರಸಾದ ಮಾಡಕ. ಮಾವು ಹೊರಗೆ ಹೋಗಿದ್ದ ಪಾಪ. ಇದೇನು ಊಟ ನೀಡಕತ್ತಿತ್ತಲ್ಲ ಹೆಣ್ಮಗಳ, ಅದು ಊಟ ನಿಡ್ಕೋತ್ ಕೈಯಾಗ ಒಂದು ಹೊಸ ಉಂಗ್ರ ಹಾಕಿದ್ರ ಅದಕ್ಕೆ. ಅದು ಜರದ ಗುರುಗಳು ತಾಟ್ ಹಾಕ್ಬಿತ್ರಿ. ಗುರುಗಳು ಅಂದ್ರು, ದೇವ್ರು ನನ್ನ ಕಡೆ ಅದಾನ, ವೀರಭದ್ರ ನಮ್ಮ ಕಡೆ ಅದಾನ ಅಂದ್ರು. ಆಕಿ ಬಡಗ್ನ ತಕ್ಕೊಳಕ್ ಹೋದ್ರೆ ಮುಟ್ಟಂಗಿಲ್ಲ, ಏನು ಬಿದ್ದಿದ್ದು ಒಟ್ಟು ಹಂಗ ಪ್ರಸಾದಿಕ್ರ ನಾವು ಏನು ಬಿಡಂಗಿಲ್ಲ. ಇವಂದೇನು ವಿಚಾರ ಅಂದ್ರೆ, ಇದು ಬಂಗಾರ ಒಂದು ತೊಲಿ ಬಂತಲ್ಲ, ನಾಳೆ ಬರ್ತೈತಿ ಅನ್ನು ಗೊತ್ತಿಲ್ಲ, ಊಟ ಮಾಡಿ ನಾಳೆ ತಕ್ಕೊಂಡು ಅಂತ ನಾವು. ದೇವ್ರು ನಮ್ಮ ಕಡೆ ಅದಾನ, ಒಟ್ಟ ಚಿಂತೆ ಮಾಡೋದು ಬೇಡ ಅಂದ್ರ. ಇದು ಅಂತೂ ನಮ್ಮ ಮಾವನ ಜಗಳ ಬಗೆಹರಿಸಾಕ್ ಹೋಗಿ ನಂದು ಒಂದು ತೊಲಿ ಉಂಗುರ ಬಿತ್ತಲ್ಲ, ಇದೇನು ಮಾಡೋದಂತ ಹಣಿ ಬಡ್ಕೊಳಕಾಯ್ತದ. ಶಾಣೆ ಇದ್ರು ಸೊಸಿ ವಿಚಾರ ಮಾಡ್ಕೋತಿದ್ರು. ಮತ್ತ ಇನ್ನೊಮ್ಮೆ ಅನ್ನ ಕೇಳಿದ್ರು ಗುರುಗಳು, ಅನ್ನ ನೀಡಿದಳು. ಸಾರ್ ನಿಡ್ಕೋತ್ ಸಾರಿನ ಚಮಚೆನ ತಾಟ್ನಾಗ ಬಿಟ್ರು. ಅಯ್ಯೋ ಯಪ್ಪ ಗುರುಗಳ, ಈಟ ಉಂಗ್ರ ನೀವು ಹೆಂಗೋ ಉಂಡ್ರಿ, ಇನ್ನು ಚಮಚೆ ಹೆಂಗ ತಿನ್ನಾವು ಯಪ್ಪ, ಚಮಚೆ ಹೆಂಗ ತಿನ್ನಾವ್, ಇನ್ನು ಮುರಿದು ಕುಡು ಪಡಚಿ ಬಂತಲ್ಲೋ ಯಪ್ಪ. ಅವಾಗ ಗುರು ಅಂದ, ತಗೋ ನಿನ್ನ ಬಂಗಾರ ಅಂತ ಕಟ್ಬಾಯಿ ಇಟ್ಕೊಂಡು ಸುಮ್ ನುಂಗಿದ್ದಿಲ್ಲ ಅದನ್ನ, ತಗೋ ನಿನ್ನ ಬಂಗಾರ ತಗೋ, ನಡಿ ಆ ಕಡೆ ನಡಿ. ಗುರುಗಳಾದವರು ಭಕ್ತರ ಚಿತ್ತಾಪಹಾರ ಮಾಡಬೇಕು ಹೊರತಾಗಿ ವಿತ್ತಾಪಹಾರವನ್ನು ಮಾಡುವಂತಹ ಗುರು ಅಲ್ಲ.